7,000, 7,000, 10,000, 10,000, 10,000 ಯಾರಿಗೂ ಸ್ಯಾಲ್ರಿ ಸರಿಯಾಗಿರಲಿಲ್ಲ. ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಹೈಯರ್ ಪೆನ್ಷನ್ ಹೋದ್ರೆ ಅವ್ರಿಗೆ ಎಷ್ಟು ಬರುತ್ತೆ? 4,000, 5,000 ಅಷ್ಟೇ ಪೆನ್ಷನ್, ಹೈಯರ್ ಪೆನ್ಷನ್ ಬರೋದು. ನಾ ಹೇಳಕ್ ಕೊಡು ಅವ್ರಿಗೆ ದುಡ್ಡು ತುಂಬ್ರಿ ಅಂತ ಬರ್ತದೆ, ನೋಟಿಸ್ ತುಂಬ್ರಿ, ಬೇಡ ಅಂತ ಹೇಳಲ್ಲ. ಸಾಲ ಸೂಲ ಮಾಡಿ ತುಂಬಾಡ್ರಿ. ಇದನ್ನ ಎಷ್ಟು ಜನರ ಕಡೆ ದುಡ್ಡಿದೆ, ನೋಟಿಸ್ ಬಂದ್ರೆ ತುಂಬಲಿಕ್ಕೆ ಕೈ ಹತ್ರಿ, ಕೈ ಹತ್ರಿ. ಸ್ವಾಮಿ ಯಾರ ಕಡೆ ದುಡ್ಡಿಲ್ಲ, ಅದೇನು PF ಅಮೌಂಟ್ ಬಂದಿತ್ತು ಅದರಲ್ಲಿ ಮಗಳ ಮದುವೆ, ಮನೆ ಕಟ್ಟಿದ ಸಾಲ, ಮಗನ ಇಂಜಿನಿಯರ್ಸ್ ಓದಲಿಕ್ಕೆ ದುಡ್ಡು, ಹಾರ್ಟ್ ಆಪರೇಷನ್ನು, ಕಿಡ್ನಿ ಆಪರೇಷನ್ನು, ಏನಿಲ್ಲ ಅವನ ಕೈಯಲ್ಲಿ. ಅವನ ಕೈಯಲ್ಲಿರೋದಿಷ್ಟೇ 800, 1,000, 2,000 ಪೆನ್ಷನ್ ಬಂತು. ಮನೆಯಲ್ಲಿ ಯಾರನ್ನ ಕೇಳ್ತಾ ಇದ್ದಾವ. ಇವತ್ತಿನ ದಿವಸ ನನ್ನ ಪೆನ್ಷನ್ ನನ್ನ ಮನೆಗೆ ಹೋದ್ರೆ ಮರ್ಯಾದೆ ಇಲ್ಲ. ಅವಾಗ ಜಾಬ್ ಇದ್ದಾಗ ಅಪ್ಪ ಅವನು ಮನೆಗೆ ಬಿಸ್ಕೆಟು, ಚಾಕ್ಲೇಟು, ಹಣ್ಣು ಹಂಪಲ ತಗೊಂಡು ಹೋದ್ರೆ ಬಂದೆಲ್ಲ ಹಿಡ್ಕೊತಿದ್ದೆ. ಅಪ್ಪ ಬಂದ, ಅಪ್ಪ ಬಂದ. ಈಗ ಬಂತು ಮುದುಕ ಮನೆಗಂತ. ಯಾಕ ಅರಿಗೆ ಇಲ್ಲ ನಮ್ಮ ಹತ್ರ. ಎಷ್ಟೋ ಜನರು ಟ್ರೀಟ್ಮೆಂಟ್ ಇದೆ ಸ್ವರ್ಗಸ್ಥರಾಗ್ಯಾರ. ಒಂದು ಮಾಮೂಲಿ ಕನ್ಸಲ್ಟೇಷನ್ ಹೋದ್ರೆ 500ರಿಂದ 1,000 ರೂಪಾಯಿ ಖರ್ಚಾಗುತ್ತೆ. ಯಾರಲ್ಲಿದೆ ಕೊಡೋದು ದುಡ್ಡು? ಕೆಲವು ಜನ ಸರಿಯಾಗಿರ್ಬೋದು, ನಿಮ್ಮ ಮಕ್ಕಳೆಲ್ಲ ಒಳ್ಳೆ ಒಳ್ಳೆ ಜಾಬ್ಗಳನ್ನು ಮಾಡಿರ್ಬೋದು, ಅವ್ರ ಬಗ್ಗೆ ಹೇಳಲ್ಲ. ನಾನು ವಿಚಾರ ಮಾಡೋದು ಯಾವ ಜನ ಬರೀ ಪೆನ್ಷನ್ ಮೇಲೆ ತಮ್ಮ ಜೀವನ ನಡೆಸ್ತಾ ಇದ್ದಾರೆ. ಮೊನ್ನೆ ಸಿರಿಡಿ ಮೀಟಿಂಗ್ ಹೋಗಿದ್ದೆ ನಾನು. 10,000 ಜನ ಶುಗರ್ ಇಂಡಸ್ಟ್ರಿ ವರ್ಕರು. ಕಾಲಲ್ಲಿ ಚಪ್ಪಲಿ ರೀಸರ್, ಕಾಲಲ್ಲಿ ಹಾಕೋದಕ್ಕೆ ಚಪ್ಪಲಿ ಇರಲಿಲ್ಲ. ಪೈಜಾಮ ಕಲರ್ ನೋಡಬಾರ್ದು, ತೊಪ್ಪಿಗೆ ಕಲರ್ ನೋಡಬಾರ್ದು. ತಮ್ಮ ರೊಟ್ಟಿಗಳು ಕಟ್ಕೊಂಡ್ ಬಂದಿದ್ರು, ಕೂತ್ಕೊಂಡು ತಿಂದ್ರು. ಯಾಕೆ ಹೋಗ್ತೀರಾ? ಕೆಲವು ಜನ 8-10 ನೋಡ್ಕೊಂಡ್ ಬಂದಿದ್ರು. ನಾನು ಅವ್ರ ಬಗ್ಗೆ ಕಾಳಜಿ ಜಾಸ್ತಿ ಮಾಡ್ತೀನಿ. ನಾನು ಅವ್ರ ಬಗ್ಗೆ ಪೆನ್ಷನ್ ಕೊಡಿಸ್ಬೇಕಂತ ಹಗಲು ರಾತ್ರಿ ವಿಚಾರ ಮಾಡ್ತೀನಿ. ಎಲ್ಲರೂ ಸೇರ್ಬೋದು. ನಮ್ಮ ಮಲ್ಲಿಕಾರ್ಜುನ್ ಸಾಹೇಬ್ ಹೇಳ್ತೀನಿ, ಮುಂದಿನ ಸರಿ ಬಂದಾಗ ಯಾರು ರಿಟೈರ್ಮೆಂಟ್ ಆಗೋರಿದ್ದಾರೆ 50 ಮೇಲೆ ಅವ್ರನ್ನೂ ಕರ್ಕೊಂಡು ಬರ್ರಿ. ನಿಯರ್ ರಿಟೈರ್ಮೆಂಟ್ ಅವ್ರಿಗೂ ತಿಳಿಯೋಣ. ಏನು ಒಂದೇ ಕಡೆ ಜಾಬ್ ಮಾಡೋರು ನೀವು. ಎಷ್ಟೋ ಜನ ಒಂದು ಜಾಬಿಂದ ಇನ್ನೊಂದು ಜಾಬು ಸ್ಥಾನ ಪ್ರಕಟಣೆ ಮಾಡೋರು, ಅದೊಂದು ಬೇರೆ ಜಾಬ್. ಅವರೆಲ್ಲ ತಗೊಂಡೇ ಇಲ್ಲ ಪೆನ್ಷನ್. ಈ ಎಕ್ಸಾಂಪಲ್ ನಮ್ಮ ಅಜಂಪುರ್ ಅವರು 4-5 ಕಂಪನಿ ಪರ್ಸನಲ್ ಮ್ಯಾನೇಜರ್ಸ್. ಹೆಂಗ್ ತಗೋಬೇಕು? ಎಷ್ಟೋ ಜನಕ್ಕೆ 10 ವರ್ಷ ಮಿನಿಮಮ್ ಸರ್ವಿಸ್ ಅಂತ ಇರ್ತದ. ಅವನು ಎಲ್ಲೂ 10 ವರ್ಷ ಮಾಡಿರೋದೇ ಇಲ್ಲ. ಆ ಸಂಘಟನೆ ಕೂಡ ತುಂಬಾ ಇದೆ. ಇನ್ನು ಕೋಟ್ಯಾಂಗಟ್ಟಲೆ ಜನರು ಪೆನ್ಷನ್ ತಗೊಂಡೇ ಇಲ್ಲ. ನೀವು ಎಷ್ಟಾದ್ರು ತಗೋತೀರ, ಅದನ್ನು ತಗೊಂಡಿಲ್ಲ. ನಾನು ಅವ್ರ ಬಗ್ಗೆನೂ ನನ್ನ ವಿಚಾರ ಒಳ್ಳೇದು. ಎಷ್ಟೋ ಜನ ನಮ್ಮ ಜೊತೆಗಿರೋರು ಸ್ವರ್ಗಸ್ಥರಾಗಿರ್ತಾರ. ಅವ್ರ ಮನೆಯವ್ರಿಗೆ ವಿಧವೆ ಪೆನ್ಷನ್ ತಗೊಳ್ಳೋದೇ ಗೊತ್ತಿಲ್ಲ. ಅವ್ರಿಗೂ ವಿಧವೆ ಪೆನ್ಷನ್ ಕೊಡಂಗ ನಾವು ಪ್ರಯತ್ನ ಮಾಡಿ ಅವ್ರ ಮನೆಗಳಿಗೆ ಹೋಗಿ ಅವ್ರ PPO ನಂಬರ್ ತಗೊಂಡು
ಅವ್ರ ಪೆಂಡಿ ತುಂಬಿ ಆ ವಿಧವೆಯರಿಗೂ ಪೆನ್ಷನ್ ಬರಂಗ ನಾವು ಮಾಡಬೇಕು. ಇದು ನಮ್ಮ ಮನಸ್ಸಿನಲ್ಲಿ ಇರೋದು. ನಾವು ಪೆನ್ಷನ್ ಸಲುವಾಗಿ ಹೋರಾಡೋದು ಮೇನ್. ಇದು ಹೊರಗಡೆ ಇರೋ